ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 17/1/2025 महावाक्य। मीठे बच्चे, तुम भारत के मोस्ट बिलीवेड सर्वेंट हो। तुम्हें अपने तन मन धन से ಶ್ರೀಮತ್ पर इसे ರಾಮರಾಜ್ಯ बनाना है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಭಾರತದ ಬಹಳ ಬೆಲೆ ಬಾಳುವಂಥ ಸೇವಕರಾಗಿದ್ದೀರಿ. ನೀವು ನಿಮ್ಮದೇ ಆದ ತನು ಮನ ಧನದಿಂದ ಶ್ರೀಮತದಂತೆ ನಡೆದು ಇದನ್ನು ರಾಮರಾಜ್ಯ ಮಾಡಬೇಕಾಗಿದೆ. ಪ್ರಶ್ನೆ, ಸಚ್ಚಿ ಅಲೌಕಿಕ ಸೇವಾ ಕೌನ್ಸಿ ಹೈ ಜೋ ಅಭಿ ತುಮ್ ಬಚ್ಚೆ ಕರ್ತೆ ಹೋ? ಬಾಬಾ ಪ್ರಶ್ನೆ ಕೇಳ್ತಾರೆ, ಸತ್ಯ ಅಲೌಕಿಕ ಸೇವೆ ಯಾವುದಾಗಿದೆ, ಅದನ್ನು ಈಗ ನೀವು ಮಕ್ಕಳೇ ಮಾಡ್ತೀರಾ? ಉತ್ತರ, तुम बच्चे गुप्त रीति से श्रीमत पर पावन भूमि सुखधाम की स्थापना कर रहे हो। यही भारत की सच्ची अलौकिक सेवा है। ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಗುಪ್ತ ರೀತಿಯಿಂದ ಶ್ರೀಮತದಂತೆ ನಡೆದು ಪಾವನ ಭೂಮಿ ಸುಖಧಾಮವನ್ನು ಸ್ಥಾಪನೆ ಮಾಡ್ತಿದ್ದೀರಾ. ಇದೇ ಭಾರತದ ಸತ್ಯ ಅಲೌಕಿಕ ಸೇವೆಯಾಗಿದೆ. ತುಮ್ ಬೇಹದ್ ಕೆ ಬಾಪ್ ಕಿ ಶ್ರೀಮತ್ ಪರ್ ಸಬ್ಕೋ ರಾವಣ್ ಕಿ ಜೇಲ್ ಸೆ छुड़ा रहे हो। ಬಾಬಾ ಹೇಳ್ತಾರೆ, ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರನ್ನ ರಾವಣನ ಜೈಲಿನಿಂದ ಬಿಡಿಸ್ತೀರ. ಇಸ್ಕೆ ಲಿಯೇ ತುಮ್ ಪಾವನ್ ಬನ್ಕರ್ ದೂಸರೋಂ ಕೋ ಪಾವನ್ ಬನಾತೆ ಹೋ. ಬಾಬಾ ಹೇಳ್ತಾರೆ, ಇದಕ್ಕೋಸ್ಕರ ನೀವು ಪಾವನರಾಗಿ ಬೇರೆಯವ್ರನ್ನೂ ಕೂಡ ಪಾವನ ಮಾಡ್ತೀರ. ಗೀತ್, ನಯನಹೀನ ಕೋ ರಾಹ ದಿಖಾವೋ ಪ್ರಭು. ಗೀತೆಯಾಗಿದೆ, ನಯನಹೀನರಿಗೆ ದಾರಿ ತೋರಿಸು ಪ್ರಭು ಅಂತ. ಓಂ ಶಾಂತಿ. हे प्रभु ईश्वर परमात्मा कहने और पिता अक्षर कहने में कितना फ़र्क है? ಬಾಬಾ ಹೇಳ್ತಾರೆ, ಹೇ ಪ್ರಭು, ಹೇ ಈಶ್ವರ, ಹೇ ಪರಮಾತ್ಮ ಅಂತ ಹೇಳೋದಕ್ಕೂ ತಂದೆ ಅಂತ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಾರೆ ಬಾಬಾ. ಹೇ ಈಶ್ವರ, ಹೇ ಪ್ರಭು कहने से कितना रिगार्ड रहता है. ಬಾಬಾ ಹೇಳ್ತಾರೆ, ಹೇ ಪ್ರಭು, ಹೇ ಈಶ್ವರ ಅಂತ ಹೇಳೋದ್ರಿಂದ ಎಷ್ಟು ಗೌರವ ಇರ್ತದೆ. और फिर उनको पिता कहते हैं, तो पिता अक्षर बहुत साधारण है. पिता है तो डेर के डेर है. ಬಾಬಾ ಹೇಳ್ತಾರೆ, ಇನ್ನೊಂದು ಕಡೆ ಅವನಿಗೆ ತಂದೆ ಅಂತ ಹೇಳ್ತಾರೆ. ಆ ತಂದೆ ಅನ್ನೋ ಅಕ್ಷರ ಬಹಳ ಸಾಧಾರಣ ಆಗಿದೆ. ಭಾಳಷ್ಟು ಜನ ತಂದೆ ಅಂದಿರಿದ್ದಾರೆ. ಪ್ರಾರ್ಥನಾ ಮೇ ಬಿ कहते ಹೇ ಪ್ರಭು, ಹೇ ಈಶ್ವರ್. ಬಾಬಾ ಕ್ಯೂ ನಹಿ कहते? ಬಾಬಾ ಹೇಳ್ತಾರೆ, ಪ್ರಾರ್ಥನೆ ಮಾಡುವಾಗ ಹೇ ಈಶ್ವರ, ಹೇ ಪ್ರಭು ಅಂತ ಹೇಳ್ತಾರೆ. ತಂದೆ ಅಂತ ಯಾಕೆ ಹೇಳೋದಿಲ್ಲ, ಬಾಬಾ ಅಂತ ಯಾಕೆ ಹೇಳೋದಿಲ್ಲ? है तो परम पिता ना, परंतु बाबा अक्षर जैसे दब जाता है, परमात्मा अक्षर ऊंचा हो जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಆ್ಯಕ್ಚುಲಿ ಅವನು ಪರಂಪಿತ ಪರಮಾತ್ಮ ತಾನೆ, ಆದರೆ ಬಾಬಾ ಅನ್ನುವಂಥ ಅಕ್ಷರ ಏನಿದೆಯಲ್ಲ ಅದು ಒತ್ತಿ ಬಿಡ್ತದೆ ಅಂತಾರೆ ಬಾಬಾ. ಪರಮಾತ್ಮ ಅನ್ನೋ ಅಕ್ಷರ ಶ್ರೇಷ್ಠ ಆಗಿಬಿಡ್ತದೆ. ಬುಲಾತೆ ಹೇ, ಹೇ ಪ್ರಭು, ನೈನಹೀನ ಕೋ ರಾಹ ಬತ್ತಾओ. ಆತ್ಮ ये कहती है, ಬಾಬಾ ತುಮಕೋ ಮುಕ್ತಿ ಜೀವನ್ ಮುಕ್ತಿ ಕಿ ರಾಹ ಬತ್ತಾओ. ಪರಮಾತ್ಮನ ಕರೀತಾರೆ, ಹೇ ಪ್ರಭು, ಹೇ ಈಶ್ವರ, ನಾವು ನಯನಹೀನರಾಗಿದ್ದೇವೆ, ನಮಗೆ ದಾರಿ ತೋರಿಸು ಅಂತ. ಆತ್ಮಾಯೇ कहती है, ಬಾಬಾ ಹಮ್ಕೋ ಮುಕ್ತಿ ಜೀವನ್ ಮುಕ್ತಿ ಕಿ ರಾಹ ಬತ್ತಾओ. ಪ್ರಭು ಅಕ್ಷರ ಕಿತ್ನಾ ಬಡಾ ಹೇ. ಆತ್ಮಗಳೆಲ್ಲ ಹೇಳ್ತಾರೆ, ಬಾಬಾ ನಮಗೆ ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸು ಅಂತ. ಪ್ರಭು ಅಕ್ಷರ ಎಷ್ಟು ದೊಡ್ಡದಿದೆ ಅಂತಾರೆ ಬಾಬಾ. ಪಿತಾ ಅಕ್ಷರ ಹಲ್ಕಾ ಹೇ. ಯಾ ತುಮ್ ಜಾನ್ತೆ ಹೋ, ಬಾಪ್ ಆಕರ್ ಸಮझाते हैं. ಬಾಬಾ ಹೇಳ್ತಾರೆ, ತಂದೆ ಅನ್ನೋ ಅಕ್ಷರ ಸಾಧಾರಣ ಇದೆ ಅಂತ. ಇಲ್ಲಿ ನೀವು ತಿಳ್ಕೊಂಡಿದ್ದೀರಾ, ಬಾಬಾ ಬಂದು ತಿಳಿಸ್ಕೊಡ್ತಾರೆ. ಲೌಕಿಕ ರೀತಿ ಸೆ ತೋ ಪಿತಾಯೇ ಬಹುತ್ ಹೇ, ಬುಲಾತೆ ಬಿ ಹೇ, ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ, ಕಿತ್ನಾ ಸಾಧಾರಣ ಅಕ್ಷರ ಹೇ. ಬಾಬಾ ಹೇಳ್ತಾರೆ, ಲೌಕಿಕ ರೀತಿಯಿಂದ ಅಪ್ಪ ಅನ್ನಿಸ್ಕೊಂಡಂಥವ್ರು ಭಾಳ ಜನ ಇದ್ದಾರೆ. ಇನ್ನು ಕರೀತಾರೆ ಪರಮಾತ್ಮನನ್ನು, ನೀವೇ ತಾಯಿ ತಂದೆ ಬಂಧು ಬಳಗ, ನಾವು ನಿಮಗೆ ಬಾಲಕರು ಅಂತ. ಎಷ್ಟು ಸಾಧಾರಣ ಅಕ್ಷರ ಅಂತಾರೆ ಬಾಬಾ. ಈಶ್ವರ ವ ಪ್ರಭು कहने से समझते व क्या नहीं कर सकते. ಬಾಬಾ ಹೇಳ್ತಾರೆ, ಈಶ್ವರ ಅಥವಾ ಪ್ರಭು ಅಂದ್ಕೊಂಡಾಗ ಅವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ, ಬಾಪ್ ಆಯಾ ಹುವಾ ಹೇ, ಬಾಪ್ ರಾಸ್ತಾ ಬಹುತ್ ಹಿ ಊಂಚ ಸಹಜ ಬತ್ಲಾತೆ ಹೇ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ತಂದೆ ಬಂದಿದ್ದಾರೆ, ತಂದೆ ದಾರಿಯನ್ನು ಬಹಳ ಶ್ರೇಷ್ಠವಾದದ್ದು ಮತ್ತು ಸಹಜವಾಗಿ ತಿಳಿಸ್ಕೊಡ್ತಾರೆ. ಬಾಪ್ कहते हैं, ಮೇರೆ ಬಚ್ಚೆ तुम रावण की मत पर काम चिता पर चढ़ ಭಸ್ಮೀಭೂತ್ ಹೋ ಗಯೇ ಹೋ. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು, ನೀವು ರಾವಣನ ಮತದಂತೆ ನಡೆದು ಕಾಮಚಿತೆಯನ್ನು ಏರಿ ಭಸ್ಮೀಭೂತರಾಗಿದ್ದೀರಾ ಅಂತ.
अब मैं तुमको पावन बनाकर घर ले जाने आया हूँ. ಬಾಬಾ ಹೇಳ್ತಾರೆ, ನಾನೀಗ ನಿಮ್ಮನ್ನು ಪಾವನ ಮಾಡಿ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಬಾಪ್ ಕೋ ಬುಲಾತೆ ಭಿ ಇಸ್ಲಿಯೇ ಹೇ ಕಿ ಆಕರ್ ಪತಿತ್ ಸೆ ಪಾವನ್ ಬನಾವ್. ಹಾಗಾದರೆ ತಂದೆನ ಕರೆಯೋದು ಯಾಕೆ? ನೀನು ಬಂದು ನಾವು ಪತಿತರನ್ನು ಪಾವನ ಮಾಡುವಂತ. ಬಾಪ್ कहते मैं आया हूँ तुम्हारी सेवा में, तुम बच्चे भी सब भारत की अलौकिक सेवा में हो. ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನಿಮ್ಮ ಸೇವೆಯಲ್ಲಿ, ನೀವು ಮಕ್ಕಳು ಕೂಡ ಈ ಭಾರತದ ಅಲೌಕಿಕ ಸೇವೆಯಲ್ಲಿದ್ದೀರಿ ಅಂತ ಹೇಳ್ತಾರೆ ಬಾಬಾ. जो सर्विस तुम्हारे सिवाय और कोई कर नहीं सकते, तुम भारत के लिए ही करते हो. श्रीमत पर पवित्र बन और भारत को बनाते हो. ಬಾಬಾ ಹೇಳ್ತಿದ್ದಾರೆ, ಯಾರು ಸೇವೆ ಅಂದರೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ಹೊರತು ಬೇರೆ ಯಾರೂ ಈ ಥರ ಸೇವಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಭಾರತಕ್ಕೋಸ್ಕರನೇ ಮಾಡ್ತೀರಾ. ಶ್ರೀಮತದಂತೆ ನಡೆದು ಪವಿತ್ರರಾಗಿ ಮತ್ತು ಭಾರತವನ್ನು ಪವಿತ್ರವನ್ನಾಗಿ ಮಾಡ್ತೀರಾ. बापू गांधी की भी आशा थी कि राम राज्य हो, अब कोई मनुष्य तो राम राज्य बना न सके. ಬಾಬಾ ಹೇಳ್ತಾರೆ, ಬಾಪು ಗಾಂಧಿಗೂ ಕೂಡ ಒಂದು ಆಸೆ ಇತ್ತು, ರಾಮರಾಜ್ಯ ಬರಬೇಕು ಅಥವಾ ರಾಮರಾಜ್ಯ ಆಗಬೇಕು ಅಂತ. ಈಗ ಯಾವುದೇ ಮನುಷ್ಯರು ರಾಮರಾಜ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾನೆ. नहीं तो प्रभु को पतित पावन कहा क्यों बुलाते, अब तुम बच्चों को भारत के लिए कितना लव है. ಬಾಬಾ ಒಂದು ಮಾತು ಹೇಳ್ತಾರೆ, ಮನುಷ್ಯರೇನಾದರೂ ಈ ಭಾರತವನ್ನು ರಾಮರಾಜ್ಯ ಮಾಡಿದ್ದೇ ಆದರೆ ಪತಿತ ಪಾವನ ಪರಮಾತ್ಮ ನೀನು ಬಾ ಅಂತ ಯಾಕೆ ಕರಿಬೇಕಾಗಿತ್ತು? ಈಗ ನೀವು ಮಕ್ಕಳು ಕೂಡ ಭಾರತಕ್ಕೋಸ್ಕರ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಸಚ್ಚಿ ಸೇವಾ ತೋ ತುಮ್ ಕರ್ತೆ ಹೋ, ಖಾಸ್ ಭಾರತ್ ಕಿ ಅವ್ರ ಆಮ್ ಸಾರಿ ದುನಿಯಾಕ್ಕೆ. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಸತ್ಯ ಸೇವೆಯನ್ನು ನೀವು ಮಾಡ್ತೀರಾ, ಅದರೊಳಗೂ ಖಾಸ್ ಭಾರತಕ್ಕೋಸ್ಕರ ಇಡೀ ಜಗತ್ತಿಗೋಸ್ಕರನೂ ಮಾಡ್ತೀರಾ ಅಂತಾರೆ ಬಾಬಾ. तुम जानते हो भारत को फिर से राम राज्य बनाते हैं जो बापूजी चाहते थे. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ಭಾರತವನ್ನು ಮತ್ತೆ ರಾಮರಾಜ್ಯ ಮಾಡ್ತೀರಾ, ಯಾವುದನ್ನು ಬಾಪೂಜಿ ಬಯಸ್ತಿದ್ರು. ವ ಹದ್ ಕಾ ಬಾಪೂಜಿ ತಾ ಯಾ ಫಿರ್ ಹೇ ಬೇಹದ್ ಕಾ ಬಾಪೂಜಿ ಯಾ ಬೇಹದ್ ಕಿ ಸೇವಾ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಅವರು ಹದ್ದಿನ ಬಾಪೂಜಿ ಇದ್ದರು, ಆದರೆ ಶಿವಬಾಬಾ ಬೇಹದ್ದಿನ ಬಾಪೂಜಿ ಆಗಿದ್ದಾರೆ, ಬೇಹದ್ದಿನ ಸೇವೆ ಮಾಡ್ತಿದ್ದಾರೆ. यह तुम बच्चे ही जानते हो, तुम्हारे में भी नंबरवार या नशा रहता है कि हम ರಾಮರಾಜ್ಯ बनाएंगे. ಬಾಬಾ ಹೇಳ್ತಾರೆ, ಇದನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ, ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಈ ನಶೆ ಇದೆ, ನಾವು ರಾಮರಾಜ್ಯ ಮಾಡ್ತೇವೆ ಅಂತ. ಗೌರ್ಮೆಂಟ್ ಕಿ ತುಮ್ ಸರ್ವೆಂಟ್ ಹೋ, ತುಮ್ ದೈವಿ ಗೌರ್ಮೆಂಟ್ ಬನಾತೆ ಹೋ. ಬಾಬಾ ಹೇಳ್ತಾರೆ, ಆ ಸರ್ಕಾರಕ್ಕೂ ಕೂಡ ನೀವು ಸೇವಕರಾಗಿದ್ದೀರಾ, ನೀವು ದೈವಿ ಗೌರ್ಮೆಂಟ್. ಬಾಬಾ ಹೇಳ್ತಾರೆ, ನೀವು ದೈವಿ ಗೌರ್ಮೆಂಟ್ ತಯಾರು ಮಾಡ್ತಿದ್ದೀರಾ. ತುಮಕೋ ಭಾರತ್ ಕೆ ಲಿಯೆ ಫಕೂರ್ ಹೇ, ಜಾನ್ತೆ ಸತ್ಯುಗ್ ಮೇ ಪಾವನ್ ಭೂಮಿ ತಿ ಅಬ್ ತೋ ಪತೀತ್ ಹೇ. ಬಾಬಾ ಹೇಳ್ತಾರೆ, ನಿಮಗೆ ಭಾರತದ ಬಗ್ಗೆ ಭಾಳ ನಶೆ ಇದೆ, ತಿಳ್ಕೊಂಡಿದ್ದೀರಾ, ಸತ್ಯುಗದಲ್ಲಿ ಇದು ಪಾವನ ಭೂಮಿಯಾಗಿತ್ತು, ಈಗಿದು ಪತೀತಾಗಿದೆ. ತುಮ್ ಜಾನ್ತಿಯೋ ಅಭಿ ಹಮ್ ಬಾಪ್ ದ್ವಾರ ಫಿರ್ ಸೆ ಪಾವನ್ ಭೂಮಿ ವ ಸುಖಧಾಮ್ ಬನಾ ರಹೆ ಹೇ, ಸೋ ಬಿ ಗುಪ್ತ್. ಬಾಬಾ ಹೇಳ್ತಿದ್ದಾರೆ, ನೀವು ತಿಳ್ಕೊಂಡಿದ್ದೀರಿ, ಈಗ ತಂದೆಯ ಮೂಲಕ ಮತ್ತೆ ಪಾವನ ಭೂಮಿ ಅಂದರೆ ಸುಖಧಾಮ ಮಾಡ್ತಿದ್ದೀರಾ, ಅದು ಕೂಡ ಗುಪ್ತ. ಶ್ರೀಮತ್ ಬಿ ಗುಪ್ತ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ, ಈಗ ನಿಮ್ಗೆ ಶ್ರೀಮತನೂ ಕೂಡ ಗುಪ್ತ ಸಿಗ್ತದೆ. ಭಾರತ್ ಗೌರ್ಮೆಂಟ್ ಕೆ ಲಿಯೆ ಹಿ ತುಮ್ ಕರ್ ರಹೆ ಹೋ, ಶ್ರೀಮತ್ ಪರ್ ತುಮ್ ಭಾರತ್ ಕಿ ಊಂಚತೆ ಊಂಚ ಸೇವಾ ಅಪ್ನೆ ತನ್ ಮನ್ ಧನ್ ಸೆ ಕರ್ ರಹೆ ಹೋ. ಬಾಬಾ ಹೇಳ್ತಾರೆ, ಭಾರತ ಸರ್ಕಾರಕ್ಕೋಸ್ಕರ ನೀವು ಮಾಡ್ತಿದ್ದೀರಾ, ಶ್ರೀಮತದಂತೆ ನೀವು ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಸೇವೆ ತಮ್ಮ ತನು ಮನ ಧನದಿಂದ ಮಾಡ್ತಿದ್ದೀರಾ. ಕಾಂಗ್ರೆಸ್ लोग कितना जेल आदि में गए, तुमको तो जेल आदि में जाने की दरकार नहीं. ಬಾಬಾ ಹೇಳ್ತಾರೆ, ಕಾಂಗ್ರೆಸ್ನವರೆಲ್ಲ ಎಷ್ಟು ಸಲ ಜೈಲಿಗೆ ಹೋಗಿ ಬಂದರು, ನೀವಂತೂ ಜೈಲಿಗೆಲ್ಲ ಹೋಗುವ ಅವಶ್ಯಕತೆ ಇಲ್ಲ. ತುಮಾರಿ ತೋ ಹೈ ಹಿ ರೂಹಾನಿ ಬಾತ್, ತುಮಾರಿ ಲಡಾಯಿ ಬಿ ಹೈ 5 ವಿಕಾರೋ ರೂಪಿ ರಾವಣ ಸೆ. ಬಾಬಾ ಹೇಳ್ತಾರೆ, ನಿಮ್ಮದು ಆತ್ಮಿಕ ಮಾತು, ನಿಮ್ಮ ಯುದ್ಧನೂ ಕೂಡ 5 ವಿಕಾರ ರೂಪಿ ರಾವಣನ ಜೊತೆಗೆ. ಜಿಸ್ ರಾವಣ ಕಾ ಸಾರೇ ಪೃಥ್ವಿ ಪರ್ ರಾಜ್ಯ ಹೇ. ಬಾಬಾ ಹೇಳ್ತಾರೆ, ಯಾವ ರಾವಣಂದು ಇಡೀ ವಿಶ್ವದ ಮೇಲೆ ರಾಜ್ಯ ಇದೆ. ತುಮಾರಿಯ ಸೇನಾ ಹೇ, ಲಂಕಾ ತೋ ಏಕ್ ಛೋಟಾ ಟಾಪು ಹೇ. ಬಾಬಾ ಹೇಳ್ತಾರೆ, ನಿಮ್ಮದಿದೊಂದು ಸೈನ್ಯ, ಲಂಕೆನೂ ಕೂಡ ಒಂದು ಸಣ್ಣ ದ್ವೀಪವಾಗಿದೆ. ಯ ಸೃಷ್ಟಿ ಬೇಹದ್ ಕಾ ಟಾಪು ಹೇ, ತುಮ್ ಬೇಹದ್ ಕೆ ಬಾಪ್ ಕಿ ಶ್ರೀಮತ್ ಪರ್ ಸಬ್ಕೋ ರಾವಣ ಕಿ ಜೈಲ್ ಸೆ ಚುಡಾತೆ ಹೋ. ಶಿವಬಾಬಾ ಹೇಳ್ತಾರೆ, ಈ ಸೃಷ್ಟಿನೂ ಕೂಡ ಬೇಹದ್ದಿನ ಒಂದು ದ್ವೀಪವಾಗಿದೆ, ನೀವು ಬೇಹದ್ದಿನ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರನ್ನ ರಾವಣನ ಜೈಲಿನಿಂದ ಬಿಡಿಸ್ತೀರಾ.
यह तो तुम जानते हो कि इस पतित दुनिया का विनाश तो होना ही है. ಬಾಬಾ ಹೇಳ್ತಾರೆ ಇದನ್ನು ಕೂಡ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಈ ಪತಿತ ಸೃಷ್ಟಿಯ ವಿನಾಶ ಅಂತೂ ಆಗೋದೆ. ತುಮ್ ಶಿವಶಕ್ತಿಯ ಹೋ, ಶಿವಶಕ್ತಿಯ ಗೋಪು ಬಿ ಹೇ. ಬಾಬಾ ಹೇಳ್ತಾರೆ ನೀವು ಶಿವಶಕ್ತಿಯರಾಗಿದ್ದೀರಿ. ಶಿವಶಕ್ತಿಯರು ಅಂದಾಗ ಈ ಗೋಪ್ ಅಂದರೆ ಅಣ್ಣಂದರು ಇದರಲ್ಲಿದ್ದಾರೆ. ತುಮ್ ಗುಪ್ತ ರೀತಿ ಭಾರತ್ ಕಿ ಬಹುತ್ ಬಡಿ ಸೇವಾ ಕರ್ ರಹೆ ಹೋ. ಬಾಬಾ ಹೇಳ್ತಾರೆ ನೀವು ಗುಪ್ತ ರೀತಿಯಿಂದ ಭಾರತದ ಬಹಳ ಶ್ರೇಷ್ಠ ಸೇವೆ ಮಾಡ್ತಿದ್ದೀರಾ. ಆಗೆ ಚಲ್ ಸಬ್ಕೋ ಪತಾ ಪಡೇಗಾ ತುಮಾರಿ ಹೇ ಶ್ರೀಮತ್ ಪರ್ ರೂಹಾನಿ ಸೇವಾ. ಬಾಬಾ ಹೇಳ್ತಾರೆ ಮುಂದೆ ಹೋದಾಗೆ ಎಲ್ರಿಗೂ ಗೊತ್ತಾಗ್ತದೆ ನಿಮ್ಮದಾಗಿದೆ ಶ್ರೀಮತದಂತೆ ಆತ್ಮಿಕ ಸೇವೆ. तुम गुप्त हो, गवर्नमेंट जानती ही नहीं कि अब बीके तो भारत को अपने तन मन धन से ಶ್ರೇಷ್ಠ ಸಚ್ಖಂಡ್ ಬನಾತೆ ಹೇ. ಬಾಬಾ ಹೇಳ್ತಾರೆ ನೀವು ಗುಪ್ತವಾಗಿದ್ದೀರಾ, ಗೌರ್ಮೆಂಟ್ ತಿಳ್ಕೊಂಡೇ ಇಲ್ಲ ಈ ಬ್ರಹ್ಮಕುಮಾರ ಕುಮಾರಿಯರು ಭಾರತವನ್ನು ತಮ್ಮದೇ ಆದ ತನುಮನ ಧನದಿಂದ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯಖಂಡ ಮಾಡ್ತಿದ್ದಾರೆ ಅಂತ. ಭಾರತ್ ಸಚ್ಖಂಡ್ ತಾ ಅಬ್ ಝೂಟ್ ಖಂಡ್ ಹೇ. ಬಾಬಾ ಹೇಳ್ತಾರೆ ಭಾರತ ಸತ್ಯಖಂಡವಾಗಿತ್ತು, ಈಗ ಇದು ಸುಳ್ಳು ಖಂಡವಾಗಿದೆ. ಸಚ್ ತೋ ಏಕ್ ಹಿ ಬಾಪ್ ಹೇ, ಕಹಾ ಬಿ ಜಾತಾ ಹೇ ಗಾಡ್ ಈಸ್ ಟ್ರುತ್. ಬಾಬಾ ಹೇಳ್ತಾರೆ ಸತ್ಯ ಅಂದಾಗ ಒಬ್ಬ ತಂದೆಯಾಗಿದ್ದಾರೆ, ಹೇಳಲಾಗ್ತದೆ ಪರಮಾತ್ಮ ಸತ್ಯ, ಗಾಡ್ ಈಸ್ ಟ್ರುತ್, ಸತ್ಯವೇ ದೇವರು ಅಂತ. ತುಮಕೋ ನರ್ಸೆ ನಾರಾಯಣ ಬನ್ನೇಕಿ ಸತ್ಯ ಶಿಕ್ಷಾ ದೇ ರಹೆ. ಬಾಬಾ ನಮ್ಮನ್ನು ನರನಿಂದ ನಾರಾಯಣ ಮಾಡುವಂತಹ ಸತ್ಯ ಶಿಕ್ಷಣ ಕೊಡ್ತಿದ್ದಾರೆ. ಬಾಪ್ ಕಹತೆ ಹೇ कल्प पहले भी तुमको नर से नारायण बनाया था, रामायण में तो क्या क्या कथाएं बैठ लिख दी हैं. ಶುಭಾಬ ಹೇಳ್ತಿದ್ದಾರೆ ಕಲ್ಪದ ಮೊದಲು ಕೂಡ ನಿಮ್ಮನ್ನು ನಾನು ನರನಿಂದ ನಾರಾಯಣ ಮಾಡಿದ್ದೆ, ರಾಮಾಯಣದಲ್ಲಿ ಏನೇನು ಕಥೆಗಳನ್ನು ಬರೆದುಬಿಟ್ರು ಅಂತಾರೆ ಬಾಬಾ. ಕತೆ ಹೇ ರಾಮ್ನೆ ಬಂದರ್ ಸೇನಾಲಿ ತುಮ್ ಪಹಲೆ ಬಂದರ್ ಮಿಸಲ್ತೆ. ಹೇಳ್ತಾರಲ್ವ ರಾಮ ಮಂಗಗಳ ಸೈನ್ಯ ತಗೊಂಡ ಅಂತ. ಅಂದ್ರೆ ಅರ್ಥ ಬಾಬಾ ಹೇಳ್ತಾರೆ ನೀವೆಲ್ಲ ಮೊದಲು ಮಂಗಗಳೇ ಆಗಿದ್ರಿ, ಅಂದರೆ ಮಂಗನ ಥರ ಇದ್ರಿ ಅಂತ. एक सीता की तो बात नहीं, बाप समझाते हैं कैसे हम रावण राज्य का ವಿನಾಶ ಕರಾಯೆ ರಾಮರಾಜ್ಯ ಸ್ಥಾಪನೆ ಕರ್ತೆ ಹೇ. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ ಒಬ್ಬ ಸೀತೆಯ ಮಾತಿಲ್ಲ ಇಲ್ಲಿ. ಹೇಗೆ ನಾವು ರಾವಣ ರಾಜ್ಯವನ್ನು ವಿನಾಶ ಮಾಡಿಸಿ ರಾಮರಾಜ್ಯ ಸ್ಥಾಪನೆ ಮಾಡ್ತೇವೆ, ಇಸ್ಮೆ ಕೊಯ್ ತಕ್ಲೀಫ್ ಕಿ ಬಾತ್ ನಹಿ. ಬಾಬಾ ಹೇಳ್ತಾರೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. वह तो कितना खर्चा करते हैं, रावण का भूत बनाकर फिर उसको जलाते हैं. ಬಾಬಾ ಹೇಳ್ತಾರೆ ಅಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ರಾವಣನ ಮೂರ್ತಿ ಮಾಡಿ ಸುಡ್ತಾರೆ. ಸಮಸ್ತೆ ಕುಚ್ ಭಿ ನಹಿ, ಬಡೆ ಬಡೆ ಲೋಗ್ ಸಬ್ ಜಾತೆ ಹೇ, ಫಾರಿನರ್ಸ್ ಕೋ ಭಿ ದಿಕ್ಕಾತೆ, ಸಮಸ್ತೆ ಕುಚ್ ನಹಿ. ಬಾಬಾ ಹೇಳ್ತಾರೆ ಏನೂ ತಿಳ್ಕೊಳ್ಳೋದೇ ಇಲ್ಲ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗ್ತಾರೆ ಅಲ್ಲಿ, ಫಾರಿನರ್ಸ್ಗೂ ತೋರಿಸ್ತಾರೆ, ತಿಳ್ಕೊಳ್ಳೋದೇನೂ ಇಲ್ಲ. ಅಭಿ ಬಾಪ್ ಸಮझाते हैं तो तुम बच्चों को दिल में उमंग है कि हम भारत की सच्ची रूहानी सेवा कर रहे हैं. ಬಾಬಾ ಹೇಳ್ತಾರೆ ಈಗ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ ನೀವು ಮಕ್ಕಳು ಹೃದಯದಲ್ಲಿ ಉಮಂಗ್ ಉತ್ಸಾಹ ಇಟ್ಕೊಂಡಿದ್ದೀರಾ, ಅಂದ್ರೆ ಅರ್ಥ ನಾವು ಭಾರತದ ಸತ್ಯಾತ್ಮಿಕ ಸೇವೆ ಮಾಡ್ತಿದ್ದೇವೆ ಅಂತ. ಬಾಕಿ ಸಾರಿ ದುನಿಯಾ ರಾವಣ ಕಿ ಮತ್ ಪರ್ ಹೇ. ಬಾಬಾ ಹೇಳ್ತಾರೆ ಇವತ್ತು ಇಡೀ ಜಗತ್ತು ರಾವಣನ ಮತದಂತಿದೆ. ತುಮ್ ಹೋ ರಾಮ್ ಕಿ ಶ್ರೀಮತ್ ಪರ್. ನಾವೀಗ ರಾಮನ ಶ್ರೀಮತದಂತೆ ನಡೀತಾ ಇದ್ದೀವಿ. ರಾಮ್ ಕಹೋ ಶಿವ್ ಕಹೋ ನಾಮ್ ತೋ ಬಹುತ್ ರಖ್ ದಿಯಾ ಹೇ. ಬಾಬಾ ಹೇಳ್ತಾರೆ ರಾಮ ಅಂತಾದರೂ ಅನ್ರಿ, ಶಿವ ಅಂತಾದರೂ ಅನ್ನಿ, ಹೆಸರಂತೂ ಬಹಳಷ್ಟು ಇಟ್ಟಿದ್ದಾರೆ. ತುಮ್ ಬಚ್ಚೆ ಭಾರತ್ಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಸರ್ವೆಂಟ್ ಹೋ ಶ್ರೀಮತ್ ಪರ್. ಬಾಬಾ ಹೇಳ್ತಾರೆ ನೀವು ಮಕ್ಕಳು ಭಾರತದ ಬಹಳ ನಂಬಿಗಸ್ತ ಸೇವಕರಾಗಿದ್ದೀರಿ ಶ್ರೀಮತದಂತೆ. ಕತೆ ಭಿ ಹೇ ಹೇ ಪತಿತ್ ಪಾವನ್ ಆಕರ್ ಪಾವನ್ ಬನಾओ. ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಹಮ್ಕೋ ಕಿತನಾ ಸುಖ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು ಅಂತ ಹೇಳ್ತಾರೆ. ನೀವು ತಿಳ್ಕೊಂಡಿದ್ದೀರಿ ಸತ್ಯುಗದಲ್ಲಿ ನಮ್ಗೆ ಎಷ್ಟೆಲ್ಲ ಸುಖ ಸಿಗ್ತದೆ. ಕಾರೂನ್ ಕಾ ಖಜಾನಾ ಮಿಲ್ತಾ ಹೇ, ವಹಾ ಎವರೇಜ್ ಆಯು ಬಿ ಕಿತನಿ ಬಡಿ ರಹತಿ ಹೇ. ಬಾಬಾ ಹೇಳ್ತಿದ್ದಾರೆ ಕುಬೇರನ ಖಜಾನೆನೇ ಸಿಗ್ತದೆ ಅಲ್ಲಿ ನಮಗೆ. ಅಲ್ಲಿ ಎವರೇಜ್ ಆಯುಷ್ಯನೂ ಕೂಡ ಎಷ್ಟು ವೃದ್ಧಿ ಇರ್ತದೆ, ಅಂದರೆ 150 ವರ್ಷ ಬದುಕ್ತೇವೆ ನಾವಲ್ಲಿ. ವೇ ಹೇ ಯೋಗಿ ಯಾ ಹೇ ಸ ಭೋಗಿ ವಹ ಪಾವನ್ ಯಾ ಹೇ ಪತಿತ್. ಬಾಬಾ ಹೇಳ್ತಾರೆ ಅಲ್ಲಿ ಆಯುಷ್ಯ ವೃದ್ಧಿ ಇದೆ ಅನ್ನೋದಕ್ಕೆ ಅವರು ಯೋಗಿಗಳಾಗಿರ್ತಾರೆ, ಇಲ್ಲಿ ಎಲ್ಲರೂ ಭೋಗಿಗಳಾಗಿರ್ತಾರೆ. ಅವರು ಪಾವನರಿದ್ದರೆ ಇವರು ಪತಿತರು. ಕಿತ್ನಾ ರಾತ್ ಇನ್ಕಾ ಫರ್ಕ್ ಹೇ. ಶ್ರೀಕೃಷ್ಣ ಕೋ ಭಿ ಯೋಗಿ ಕಹತೆ ಹೇ, ಮಹಾತ್ಮ ಭಿ ಕಹತೆ ಹೇ. ಬಾಬಾ ಹೇಳ್ತಾರೆ ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಾಗಿದೆ. ಶ್ರೀಕೃಷ್ಣನಿಗೆ ಯೋಗಿ ಅಂತ ಹೇಳ್ತಾರೆ, ಮಹಾತ್ಮ ಅಂತಲೂ ಕೂಡ ಹೇಳ್ತಾರೆ. ಪರಂತು ವಹ ತೋ ಸಚ್ಚಾ ಮಹಾತ್ಮ ಹೇ, ಉನ್ಕಿ ತೋ ಮಹಿಮಾ ಗಾಯಿ ಜಾತಿ ಹೇ.
ಸರ್ವಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ್. ಬಾಬಾ ಹೇಳ್ತಿದ್ದಾರೆ ಅವನಿಗೆ ಮಹಾತ್ಮ ಅಂತ ಹೇಳ್ತಾರೆ, ಆದರೆ ಅವನು ಸತ್ಯ ಮಹಾತ್ಮ ಆಗಿದ್ದಾನೆ. ಒಂದು ಕಡೆ ಅವನು ಮಹಿಮೆ ಮಾಡ್ತಾರೆ, ಸರ್ವಗುಣ ಸಂಪನ್ನ ಮರ್ಯಾದಾ पुरुषोत्तम संपूर्ण निर्विकारी अंत. आत्मा और शरीर दोनों पवित्र है. सन्यासी तो गृहस्थियों के पास विकार से जन्म ले फिर सन्यासी बनते हैं. ಬಾಬಾ ಹೇಳ್ತಾರೆ ಒಂದು ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಇರ್ತದೆ. ಸನ್ಯಾಸಿಗಳು ಕೂಡ ಗೃಹಸ್ಥಿಗಳ ಹತ್ರ ಜನ್ಮ ತಗೊಂಡು, ಅಂದರೆ ವಿಕಾರದಿಂದ ಜನ್ಮ ತಗೊಂಡು ಮತ್ತೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಯಾ ಬಾತೆ ಅಭಿ ತುಮಕೋ ಬಾಪ್ ಸಮझाते हैं. ಈ ಸಮಯ ಮನುಷ್ಯತ್ವ ಹೇ ಅನ್ರೈಟಿಯಸ್ ಅನ್ಹ್ಯಾಪಿ. ಈ ಎಲ್ಲ ಮಾತುಗಳನ್ನು ಶುಭಾಬನೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇವತ್ತಿನ ಸಮಯದಲ್ಲಿ ಮನುಷ್ಯರು ಅಸತ್ಯ ಆಗಿದ್ದಾರೆ, ಜೊತೆಗೆ ಸಂತೋಷ ಅಂದರೆ ಖುಷಿ ಅನ್ನೋದು ಅವರಲ್ಲಿ ಇಲ್ಲ. ಸತ್ಯುಗಮೇ ಕೈಸೇತೆ ರಿಲಿಜಿಯಸ್ ರೈಟಿಯಸ್ ತೇ. ಬಾಬಾ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಹೇಗಿದ್ದರು ಎಲ್ಲರೂ ಅಂತಂದರೆ ಒಂದು ಧರ್ಮ ಅನ್ನುವಂಥದ್ದಿತ್ತು, ಧರ್ಮದಂಗೆ ನಡೀತಾ ಇದ್ದರು ಅಂತ. ಸತ್ಯತೆ ಅನ್ನೋದಲ್ಲಿತ್ತು. 100% ಸಾಲ್ವೆಂಟ್ ತೇ, ಎವರ್ ಹ್ಯಾಪಿ ರಹತೇತೆ. ಬಾಬಾ ಹೇಳ್ತಾರೆ 100% ಅಲ್ಲಿ ಗತಿ ಉಳ್ಳವರಾಗಿದ್ದರು, ಸದಾ ಆನಂದ ಖುಷಿಯಲ್ಲಿರ್ತಿದ್ರು ಅಂತ. ರಾತಿನ್ ಕಾ ಫರ್ಕ್ ಹೇ ಎಕ್ಯುರೇಟ್ ತುಮ್ ಹಿ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಹಗಲು ರಾತ್ರಿಯ ವ್ಯತ್ಯಾಸವಾಗಿದೆ, ಇದು ಎಕ್ಯುರೇಟ್ ಆಗಿ ನೀವೇ ತಿಳ್ಕೊಂಡಿದ್ದೀರಾ. ಈ ಕಿಸ್ಕೋ ಪತಾ ತೊಡೆ ಹಿ ಪಡ್ತಾ ಹೈ ಕಿ ಭಾರತ್ ಹೆವಿನ್ ಸೆ ಹೆಲ್ ಕೈಸೆ ಬನ. ಬಾಬಾ ಹೇಳ್ತಾರೆ ಇದು ಯಾರಿಗಾದರೂ ಗೊತ್ತಾಗುತ್ತೇನು, ನಾವು ಭಾರತ ಅಂದರೆ ಈ ಭಾರತ ಸ್ವರ್ಗದಿಂದ ನರಕ ಹೇಗಾಯಿತು ಅಂತ. ಲಕ್ಷ್ಮೀ ನಾರಾಯಣ ಕಿ ಪೂಜಾ ಕರ್ತೆ ಹೈ, ಮಂದಿರ್ ಬನಾತೆ ಹೈ, ಸಮಸ್ತೆ ಕುಚ್ ಭಿ ನಹಿ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾರೆ, ಗುಡಿಯನ್ನು ಕಟ್ಟಿಸ್ತಾರೆ, ಆದರೆ ಏನೂ ಕೂಡ ತಿಳ್ಕೊಂಡಿಲ್ಲ. बाप समझाते रहते हैं अच्छे अच्छे पोजीशन वाले जो हैं बिरला को भी समझा सकते हो. इन लक्ष्मी नारायण ने यह पद कैसे पाया, क्या किया जो इन्होंने मंदिर बनाए हैं. ಬಾಬಾ ಏನು ತಿಳಿಸ್ಕೊಡ್ತಾರೆ ಅಂದರೆ ಒಳ್ಳೊಳ್ಳೆ ಪೊಸಿಷನ್ ಅಂದರೆ ಪದವಿ ಉಳ್ಳಂಥವ್ರು ಏನಿದ್ದಾರೆ, ಈ ಟಾಟಾ ಬಿರ್ಲಾ ಅಂತೇನು ಹೇಳ್ತಾರಲ್ವ, ಅವ್ರಿಗೆಲ್ಲನೂ ನೀವು ತಿಳಿಸ್ಕೊಡ್ಬೋದು. ಈ ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ತೊಗೊಂಡ್ರು ಅಂತ, ಏನು ಮಾಡಿದರು ಅವರು, ಇವ್ರದ್ದೆಲ್ಲ ಮಂದಿರ ಕಟ್ಟಿಸಿದ್ರು ಅಂತಂದರೆ ಅವ್ರ ಪುರುಷಾರ್ಥ ಏನಾಗಿತ್ತು ಅಂತ, ಅಥವಾ ಅವ್ರು ಏನು ಕರ್ಮ ಮಾಡಿದರು ಅಂಥ ಯಾವ ಒಳ್ಳೆ ಕರ್ಮದಿಂದ ಅವರಿಗೆ ಪದವಿ ಸಿಕ್ತು ಅಂತ. ಬಿಗರ್ ಅಕ್ಯುಪೇಷನ್ ಜಾನೆ ಪೂಜಾ ಕರ್ನಾ ಬಿ ತೋ ಪತ್ತರ್ ಪೂಜಾ ಅಥವಾ ಗುಡಿಯೋಂಕಿ ಪೂಜಾ ಹೋಗೈ. ಬಾಬಾ ಹೇಳ್ತಾರೆ ಅವರ ಕರ್ತವ್ಯವನ್ನು ತಿಳ್ಕೊಳ್ಳದೆ ಪೂಜೆ ಮಾಡೋದು ಅಂದರೆ ಒಂದು ಕಲ್ಲಿನ ಪೂಜೆ ಅಥವಾ ಗೊಂಬೆಗಳ ಪೂಜೆ ಆಯಿತು ಅಂತಾರೆ ಬಾಬಾ. ಅವ್ರ ಧರ್ಮವಾಲೆ ತೋ ಜಾನ್ತೆ ಹೇ ಕ್ರೈಸ್ಟ್ ಫಲಾನೇ ಸಮಯ ಪರ್ ಆಯಾ ಫಿರ್ ಆಯೇಗ. ಈಗ ಬಾಬಾ ಒಂದು ಮಾತು ಹೇಳ್ತಾರೆ, ಬೇರೆ ಧರ್ಮದವ್ರು ತಿಳ್ಕೊಳ್ತಾರೆ ಕ್ರೈಸ್ತ ಇಂತಹ ಒಂದು ಸಮಯಕ್ಕೆ ಅವನು ಬಂದಿದ್ದ, ಮತ್ತೆ ಬರ್ತಾನೆ ಅಂತ. ತೋ ತುಮ್ ಬಚ್ಚೋं को कितना रूहानी गुप्त फक्र होना चाहिए, रूह को ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಎಷ್ಟು ಆತ್ಮಿಕ ಗುಪ್ತ ನಶೆ ಇರಬೇಕು ಅಂತಾರೆ ಬಾಬಾ. ಆತ್ಮಕ್ಕೆ ಖುಷಿಯಾಗಬೇಕಲ್ವ. ಆಧಾ ಕಲ್ಪ ದೇಹ ಅಭಿಮಾನಿ ಬನೆ ಹೋ, ಅಬ್ ಬಾಪ್ ಕಹತೆ ಹೇ ಅಶರೀರಿ ಬನೋ, ಅಪ್ನೆ ಕೋ ಆತ್ಮ ಸಮझो. ಶಿವಬಾಬಾ ಹೇಳ್ತಾರೆ ಅರ್ಧ ಕಲ್ಪ ನೀವು ದೇಹಾಭಿಮಾನಿಗಳೇ ಆಗಿದ್ದರೆ, ಈಗ ಬಾಬಾ ಹೇಳ್ತಾರೆ ಅಶರೀರಿಯಾಗಿ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಹಮಾರಿ ಆತ್ಮ ಬಾಪ್ ಸೆ ಸುನ್ ರಹಿ ಹೈ ಅವ್ರ ಸತ್ಸಂಗೋ ಮೇ ಕಭಿ ಐಸಾ ನಹೀ ಸಮझेंगे. ಬಾಬಾ ಹೇಳ್ತಾರೆ ಈಗ ನಮ್ಮ ಆತ್ಮ ತಂದೆಯಿಂದ ಕೇಳ್ತಾ ಇದೆ, ಇನ್ನು ಬೇರೆ ಸತ್ಸಂಗಗಳಲ್ಲಿ ನಾವು ಈ ಥರ ತಿಳ್ಕೊಳ್ಳೋದಿಲ್ಲ. ಯ ರೂಹಾನಿ ಬಾಪ್ ರೂಹೋಂ ಕೋ ಬೈಟ್ ಸಮझाते हैं, ರೂಹ್ ಹಿ ಸಬ್ ಕುಚ್ ಸುನ್ತಿ ಹೈ ನಾ. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮಿಕ ತಂದೆ ಆತ್ಮಕ್ಕೆ ಕುತ್ಕೊಂಡು ತಿಳಿಸ್ಕೊಡ್ತಿದ್ದಾರೆ, ಆತ್ಮನೇ ಎಲ್ಲವನ್ನ ಕೇಳ್ತದೆ ತಾನೆ. ಆತ್ಮ ಕಹತಿ ಹೇ ಮೈ ಪ್ರೈಮ್ ಮಿನಿಸ್ಟರ್ ಹೂँ ನಾ ಫಲಾನಾ ಹೂँ. ಬಾಬಾ ಹೇಳ್ತಾರೆ ಆತ್ಮ ಹೇಳ್ತದೆ ತಾನೆ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ, ನಾನು ರಾಷ್ಟ್ರಪತಿ ಆಗಿದ್ದೀನಿ, ನಾನು ಇಂತಹ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ಆತ್ಮನೇ ಈ ಶರೀರ ದ್ವಾರ ಕಹಾ कि मैं प्राइम मिनिस्टर हूँ. अभी तुम कहते हो हम आत्मा पुरुषार्थ कर स्वर्ग का देवी देवता बन रही हूँ. ಶಿವಬಾಬಾ ಹೇಳ್ತಿದ್ದಾರೆ ಆತ್ಮ ಈ ಶರೀರದ ಮೂಲಕ ಹೇಳ್ತದೆ ನಾನು ಪ್ರಧಾನಮಂತ್ರಿ ಆಗಿದ್ದೇನೆ ಅಂತ. ಈಗ ನೀವು ತಿಳ್ಕೊಂಡಿದ್ದೀರಾ ನಾನು ಆತ್ಮ ಪುರುಷಾರ್ಥ ಮಾಡಿ ಸ್ವರ್ಗದ ದೇವಿ ದೇವತೆ ಆಗ್ತಿದ್ದೀನಿ. ಅಹಂ ಆತ್ಮ ಮಮ ಶರೀರ ಹೈ, ದೇಹಿ ಅಭಿಮಾನಿ ಬನ್ನೆ ಮೇ ಹಿ ಬಡಿ ಮೆಹನತ್ ಲಗ್ತಿ ಹೈ. ಬಾಬಾ ಹೇಳ್ತಾರೆ ಇದು ನಾನು ಆತ್ಮ, ಇದು ನನ್ನ ಶರೀರ, ದೇಹಿ ಅಭಿಮಾನಿ ಆಗೋದ್ರಿಂದ ಬಹಳ ಪರಿಶ್ರಮ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಗಡಿ ಗಡಿ अपने को आत्मा समझ बाप को याद करते रहो तो विकर्म विनाश हो जाए. ಬಾಬಾ ಹೇಳ್ತಾರೆ ಕ್ಷಣ ಕ್ಷಣಕ್ಕೂ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನ್ಪು ಮಾಡ್ತಾ ಹೋಗಿ, ಆಗ ವಿಕರ್ಮ ವಿನಾಶ ಆಗ್ತದೆ.
तुम मोस्ट ओबीडियंट सर्वेंट हो, ಕರ್ತವ್ಯ करते हो ಗುಪ್ತ ರೀತಿ से. ಬಾಬಾ ಹೇಳ್ತಾರೆ, ನೀವು ಬಹಳ ಬೆಲೆ ಬಾಳುವಂಥ ಸೇವಕರಾಗಿದ್ದೀರಾ, ಕರ್ತವ್ಯ ಮಾಡ್ತೀರಾ ಗುಪ್ತ ರೀತಿಯಿಂದ. ತು ನಶಾ ಬಿ ಗುಪ್ತ ಚಾಯ್. ಅದಕ್ಕೆ ನಾವು ಮಕ್ಕಳಿಗೆ ಬಾಬಾ ಹೇಳ್ತಾರೆ, ನಮ್ಮ ನಶೆನೂ ಕೂಡ ಗುಪ್ತವಾಗಿರಬೇಕು ಅಂತ. ಹಮ್ ಸರ್ವೆಂಟ್ಗೆ ರೂಹಾನಿ ಸರ್ವೆಂಟ್. Incoming voice call from Shanta H on SIM SIM2. हम गवर्नमेंट के रूहानी सर्वेंट हैं, ಭಾರತ್ ಕೋ ಸ್ವರ್ಗ ಬನಾತೆ हैं. ಬಾಬಾ ಹೇಳ್ತಿದ್ದಾರೆ, ನಾವು ಸರ್ಕಾರದ ಆತ್ಮಿಕ ಸೇವಾದಾರಿಗಳಾಗಿದ್ದೇವೆ, ಭಾರತವನ್ನು ಸ್ವರ್ಗ ಮಾಡ್ತೇವೆ. ಬಾಪೂಜಿ ಬಿ ಚಾತಾತ ನೈ ದುನಿಯಾ ಮೇ ನಯಾ ಭಾರತ್ ಹೋ ನೈ ದೆಹಲಿ ಹೋ. ಬಾಬಾ ಹೇಳ್ತಾರೆ, ಬಾಪೂಜಿನೂ ಕೂಡ ಬಯಸ್ತಿದ್ರು ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರಲಿ, ಅಂದರೆ ಹೊಸ ದೆಹಲಿ ಇರಲಿ ಅಂತ. अभी नई दुनिया तो है नहीं, यह पुरानी दहली कब्रिस्तान बनती हैं, फिर फरिस्तान बनना है. ಬಾಬಾ ಹೇಳ್ತಿದ್ದಾರೆ, ಈಗಂತೂ ಹೊಸ ದೆಹಲಿ ಇಲ್ಲ, ಈ ಹಳೆಯ ದೆಹಲಿ ಸ್ಮಶಾನವಾಗಲಿದೆ, ಮತ್ತು ಅದು ಸ್ವರ್ಗವಾಗ್ತದೆ. ಅಭಿ ಇನ್ಕೋ ಫರಿಸ್ತಾನ್ ತೋಡಿ ಕಹೆಂಗೆ, ನೈ ದುನಿಯಾ ಮೇ ಫರಿಸ್ತಾನ್ ನಹಿ ದೆಹಲಿ ತುಮ್ ಬನಾ ರಹೆ ಹೋ. ಬಾಬಾ ಹೇಳ್ತಾರೆ, ಇದಕ್ಕೆ ಸ್ವರ್ಗ ಅಂತ ಹೇಳಲಿಕ್ಕಾಗುತ್ತೇನು? ಹೊಸ ಜಗತ್ತಿನಲ್ಲಿ ಸ್ವರ್ಗ, ಹೊಸ ದೆಹಲಿ ನೀವು ಮಾಡ್ತಿದ್ದೀರಾ ಅಂತಾರೆ ಬಾಬಾ. ಯ ಬಡಿ ಸಮಜ್ನೆ ಕಿ ಬಾತೆ ಹೇ, ಯ ಬಾತೆ ಭೂಲ್ನಿ ನಹಿ ಚಾಯ್. ಬಾಬಾ ಹೇಳ್ತಾರೆ, ಇದು ಬಹಳಷ್ಟು ತಿಳ್ಕೊಳ್ಳುವಂಥ ಮಾತು, ಈ ಮಾತನ್ನು ಎಂದಿಗೂ ಕೂಡ ಮರಿಬಾರ್ದು. ಭಾರತ್ ಕೋ ಫಿರ್ ಸೆ ಸುಖಧಾಮ್ ಬನಾನ ಕಿತ್ನಾ ಊಂಚಾ ಕಾರ್ಯ ಹೈ, ಡ್ರಾಮಾ ಪ್ಲ್ಯಾನ್ ಅನುಸಾರ ಸೃಷ್ಟಿ ಪುರಾಣಿ ಹೋನಿ ಹೈ. ಬಾಬಾ ಹೇಳ್ತಾರೆ, ಭಾರತವನ್ನು ಮತ್ತೆ ಸುಖಧಾಮ ಮಾಡುವುದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ. ನಾಟಕದ ಅನುಸಾರ ಸೃಷ್ಟಿ ಹಳೆಯದಾಗಲೇಬೇಕು. ದುಃಖಧಾಮ್ ಹೈನ, दुखहर्ता सुखकर्ता एक बाप को ही कहा जाता है. तुम जानते हो, बाप 5000 वर्ष बाद आकर दुखी भारत को सुखी बनाते हैं. ಬಾಬಾ ಹೇಳ್ತಾರೆ, ದುಃಖಹರ್ತ ಸುಖಕರ್ತ ಒಬ್ಬ ತಂದೆಗೇ ಹೇಳಲಾಗ್ತದೆ. ನೀವು ತಿಳ್ಕೊಂಡಿದ್ದೀರಿ, ತಂದೆ 5000 ವರ್ಷದ ನಂತರ ಬಂದು ದುಃಖಿ ಭಾರತವನ್ನು ಸುಖಿಯನ್ನಾಗಿ ಮಾಡ್ತಾರೆ. ಸುಖ ಬಿ ದೇತೆ ಶಾಂತಿ ಬಿ ದೇತೆ, ಮನುಷ್ಯ ಖಾತೆ ಬಿ ಹೇ ಮನ್ ಕಿ ಶಾಂತಿ ಕೈಸೆ ಮೇಲೆ. ಬಾಬಾ ಹೇಳ್ತಾರೆ, ಸುಖನೂ ಕೊಡ್ತಾರೆ, ಶಾಂತಿನೂ ಕೊಡ್ತಾರೆ. ಮನುಷ್ಯರು ಹೇಳ್ತಾರೆ, ಮನಸ್ಸಿನ ಶಾಂತಿ ಹೇಗೆ ಸಿಗೋದು ಅಂತ. ಅಬ್ ಶಾಂತಿ ತೋ ಶಾಂತಿಧಾಮ್ ಸ್ವೀಟ್ ಹೋಮ್ ಮೇ ಹಿ ಹೋತಿ ಹೈ. ಬಾಬಾ ಹೇಳ್ತಾರೆ, ಈಗ ಶಾಂತಿ ಅಂತೂ ಶಾಂತಿಧಾಮ ಮಧುರವಾದ ಮನೆಯಲ್ಲೇ ಸಿಗ್ತದೆ. ಉಸ್ಕೋ ಕಹಾ ಜಾತಾ ಹೈ ಶಾಂತಿಧಾಮ್ ಜಹಾ ಆವಾಜ್ ನಹಿ, ಗಮ್ ನಹಿ, ಸೂರ್ಯ ಚಾಂದ್ ಆದಿ ಬಿ ನಹಿ ಹೋತೆ. ಬಾಬಾ ಹೇಳ್ತಿದ್ದಾರೆ, ಅದಕ್ಕೆ ಶಾಂತಿಧಾಮ ಅಂಥೇಳಿ ಎಲ್ಲಿ ಶಬ್ದಗಳೇ ಇಲ್ಲವೋ, ಎಲ್ಲಿ ನೋವೇ ಇಲ್ಲವೋ, ಎಲ್ಲಿ ದುಃಖ ಇಲ್ಲವೋ, ಎಲ್ಲಿ ಸೂರ್ಯ ಚಂದ್ರರ ಬೆಳಕು ಕೂಡ ತಲುಪುವುದಿಲ್ವೋ, ಅದು ನನ್ನ ಮನೆ ಅಂತಾರೆ ಬಾಬಾ. ಅಭಿ ತುಮ್ ಬಚ್ಚೋं को यह सारा ज्ञान है, बाप भी आकर ओबीडियंट सर्वेंट बना है ना. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಿಗಂತೂ ಎಲ್ಲ ಜ್ಞಾನ ಇದೆ, ತಂದೆ ಕೂಡ ಬಂದು ನಮ್ಮನ್ನು ನಂಬಿಗಸ್ತ ಸೇವಕರನ್ನಾಗಿ ಮಾಡಿದಾರಲ್ವ. ಲೇಕಿನ್ ಬಾಪ್ ಕೋ ತೋ ಬಿಲ್ಕುಲ್ ಜಾನ್ತೆ ಹಿ नहीं, सबको महात्मा कह देते हैं. ಆದರೆ ತಂದೆಯನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ, ಎಲ್ಲರನ್ನೂ ಮಹಾತ್ಮ ಅಂತಲೇ ಹೇಳ್ತಾರೆ. ಅಬ್ ಮಹಾನ್ ಆತ್ಮ ತೋ ಸಿವಾಯ ಸ್ವರ್ಗಕ್ಕೆ ಕಭಿ ಹೋ ನಹಿ ಸಕ್ತೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಮಹಾನ್ ಆತ್ಮಗಳು ಸ್ವರ್ಗದಲ್ಲಿರುವಂಥವರನ್ನು ಬಿಟ್ಟು ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಹ ಆತ್ಮಯೇ ಪವಿತ್ರ ಹೈ, ಪವಿತ್ರತಿ ತೋ ಪೀಸ್ ಪ್ರಾಸ್ಪರಿಟಿ ಬಿ ಥಿ. ಬಾಬಾ ಹೇಳ್ತಾರೆ, ಅಲ್ಲಿರುವಂಥ ಆತ್ಮಗಳೆಲ್ಲರೂ ಪವಿತ್ರರೇ ಆಗಿದ್ದರು, ಪವಿತ್ರತೆ ಇತ್ತು, ಅಲ್ಲಿ ಶಾಂತಿ ಸುಖ ಎಲ್ಲವೂ ಇತ್ತು. ಅಭಿ ಪ್ಯೂರಿಟಿ ನೈ ಹೈ ತೋ ಕುಚ್ ನೈ ಹೈ, ಪ್ಯೂರಿಟಿ ಕಾ ಹಿ ಮಾನ್ ಹೈ. ಬಾಬಾ ಹೇಳ್ತಿದ್ರೆ, ಈಗ ಪವಿತ್ರತೆಯೂ ಇಲ್ಲ ಅಂದಮೇಲೆ ಏನೂ ಇಲ್ಲ, ಪವಿತ್ರತೆಗೇ ಮಾನ್ಯತೆ ಇರೋದು. ದೇವತಾಯೇ ಪವಿತ್ರ ಹೈ ತಬ್ ತೋ ಉನ್ಕೆ ಆಗೆ ಮಾತಾ ಟೇಕ್ತೆ ಹೈ. ಬಾಬಾ ಹೇಳ್ತಾರೆ, ಪವಿತ್ರ ದೇವತೆಗಳಿರುವ ಕಾರಣ ಆ ದೇವತೆಗಳ ಎದುರುಗಡೆ ಹೋಗಿ ತಲೆ ಬಾಗ್ತಾರೆ. ಪವಿತ್ರ ತೋ ಪಾವನ್, ಅಪವಿತ್ರ ಕೋ ಪತಿತ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಪವಿತ್ರರಿಗೆ ಪಾವನ, ಅಪವಿತ್ರರಿಗೆ ಪತಿತರು ಅಂತ ಹೇಳಲಾಗ್ತದೆ. ಯಹ ಸಾರೆ ವಿಶ್ವ ಕಾ ಬೇಹದ್ ಕಾ ಬಾಪೂಜಿ, ಐಸೆ ತೋ ಮೇಯರ್ ಕೋ ಬಿ ಕಹೆಂಗೆ ಸಿಟಿ ಫಾದರ್. ಬಾಬಾ ಹೇಳ್ತಿದ್ದಾರೆ, ಇದಾಗಿದೆ ಇಡೀ ವಿಶ್ವದ ಬೇಹದ್ದಿನ ಬಾಪೂಜಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಮೇಯರ್ಗಳಿಗೂ ಕೂಡ ಹೇಳ್ತಾರೆ ಈ ಸಿಟಿಯ ಒಬ್ಬ ತಂದೆ ಅಂತ. ವಹಾ ತೋಡಿ ಐಸಿ ಬಾತೆ ಹೋಂಗಿ, ವಹಾ ತೋ ಕಾಯ್ದೆ ಸಿ ರಾಜ್ಯ ಚಲ್ತಾ ಹೈ. ಬಾಬಾ ಹೇಳ್ತಾರೆ, ಈ ಥರ ಎಲ್ಲ ಸತ್ಯುಗದಲ್ಲಿ ಇರುತ್ತೇನು, ಅಲ್ಲಿ ನಿಯಮಬದ್ಧವಾಗಿ ರಾಜ್ಯ ನಡೀತದೆ. ಬುಲಾತೆ ಬಿ ಹೇ ಹೇ ಪತಿತ್ ಪಾವನಾओ. अब बाप कहते हैं पवित्र बनो, तो कहते यह कैसे होगा, फिर बच्चे कैसे पैदा होंगे. ಶಿವಬಾಬಾ ಒಂದು ಮಾತು ಹೇಳ್ತಾರೆ,
ಪರಮಾತ್ಮನ ಕರೀತಾರೆ, ಹೇ ಪತಿತ ಪಾವನ ಬಾ ಅಂತ. ಈಗ ಬಾಬಾ ಹೇಳ್ತಾರೆ ಪವಿತ್ರರಾಗಿ. ಅದಕ್ಕೆ ಹೇಳ್ತಾರೆ ಅದು ಹೇಗೆ ಸಾಧ್ಯ, ಮಕ್ಕಳು ಹೇಗೆ ಜನ್ಮ ಆಗ್ತಾರಲ್ಲಿ ಅಂತ. सृष्टि कैसे वृद्धि को पाएगी, उनको ये पता नहीं कि ಲಕ್ಷ್ಮೀ ನಾರಾಯಣ ಸಂಪೂರ್ಣ ನಿರ್ವಿಕಾರಿತೆ. ಮತ್ತೆ ಪ್ರಶ್ನೆ ಮಾಡ್ತಾರೆ, ಈ ಸೃಷ್ಟಿ ಹೇಗ್ರಿ ವೃದ್ಧಿ ಆಗೋದು? ಅವರಿಗಿದು ಗೊತ್ತೇ ಇಲ್ಲ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿ ಇದ್ದರು ಅಂತ. तुम बच्चों को कितना अपोजिशन सहन करना पड़ता है. ಈ ಪವಿತ್ರತೆಗೋಸ್ಕರನೇ ನೀವು ಮಕ್ಕಳು ಎಷ್ಟು ವಿರೋಧವನ್ನು ಎದುರಿಸಬೇಕಾಗ್ತದೆ ಅಂತಾರೆ ಬಾಬಾ. ಡ್ರಾಮಾ ಮೇ ಜೋ ಕಲ್ಪ ಪಹಲೆ ಹುವಾ ಹೈ ವ ರಿಪೀಟ್ ಹೋತಾ ಹೈ. ಬಾಬಾ ಹೇಳ್ತಾರೆ ಈ ನಾಟಕದಲ್ಲಿ ಏನು ಕಲ್ಪದ ಮೊದಲಾಗಿತ್ತು ಅದು ರಿಪೀಟ್ ಆಗ್ತದೆ. ಐಸೆ ನೈ ಕಿ ಡ್ರಾಮಾ ಪರ್ ರುಕ್ ಜಾನಾ ಹೈ, ಡ್ರಾಮಾ ಮೇ ಹೋಗಾ ತೋ ಮಿಲೇಗಾ. ಈ ಥರನೂ ಅಲ್ಲ, ನಾಟಕ ಅಂತ ನಿಂತ್ಕೊಳ್ಳೋದಲ್ಲ, ನಾಟಕದಲ್ಲಿ ಏನಾಗುತ್ತೋ ಅದಾಗುತ್ತೆ ಬಿಡಿ ಅಂದ್ಕೊಳ್ಳೋದು ಅಲ್ಲ. ಸ್ಕೂಲ್ ಮೇ ಐಸೆ ಬೈಟೆ ರಹನೆ ಕೊಯ್ ಪಾಸ್ ಹೋ ಜಾಯಂಗೆ ಕ್ಯಾ. ಬಾಬಾ ಹೇಳ್ತಾರೆ ಶಾಲೆಯಲ್ಲಿ ಆ ಥರ ಏನಾದರೂ ಕುತ್ಕೊಂಡ್ಬಿಟ್ರೆ ಯಾರಾದರೂ ಪಾಸ್ ಆಗ್ತಾರೇನು? ಹರ್ ಏಕ್ ಚೀಸ್ ಕೆ ಲಿಯೆ ಮನುಷ್ಯ ಕಾ ಪುರುಷಾರ್ಥ ಚಲ್ತಾ ಹೈ. ಬಾಬಾ ಹೇಳ್ತಾರೆ ಪ್ರತಿಯೊಂದು ವಸ್ತುಗೋಸ್ಕರ ಮನುಷ್ಯರು ಪುರುಷಾರ್ಥ ಮಾಡಲೇಬೇಕು. ಪುರುಷಾರ್ಥ ಬಿಗರ್ ಪಾನಿ ಭಿ ಮಿಲ್ ನ ಸಕೆ. ಸೆಕೆಂಡ್ ಬಾಯ್ ಸೆಕೆಂಡ್ ಜೋ ಪುರುಷಾರ್ಥ ಚಲ್ತಾ ಹೈ ವ ಪ್ರಾರಬ್ಧ ಕೆ ಲಿಯೆ. ಬಾಬಾ ಹೇಳ್ತಾರೆ ಪುರುಷಾರ್ಥದ ಹೊರತು ನೀರು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಬಾಯ್ ಸೆಕೆಂಡ್ ಏನು ಪುರುಷಾರ್ಥ ನಡೀತದೋ ಅದು ಪ್ರಾರಬ್ಧಕ್ಕೋಸ್ಕರ. या बेहद का पुरुषार्थ करना है बेहद के सुख के लिए. अभी है ब्रह्मा की रात, सो ब्राह्मणों की रात, फिर ब्राह्मणों का दिन होगा. ಬಾಬಾ ಹೇಳ್ತಾರೆ ಈ ಬೇಹದ್ದಿನ ಪುರುಷಾರ್ಥ ಮಾಡಬೇಕು, ಬೇಹದ್ದಿನ ಸುಖಕ್ಕೋಸ್ಕರ. ಇದಾಗಿದೆ ಬ್ರಹ್ಮನ ರಾತ್ರಿ, ಸೊ ಬ್ರಾಹ್ಮಣರ ರಾತ್ರಿ, ಮತ್ತು ಬ್ರಾಹ್ಮಣರ ಹಗಲಾಗ್ತದೆ. ಶಾಸ್ತ್ರೋ ಮೇ ಭಿ ಪಡ್ತೇತೆ ಪರಂತು ಸಮಸ್ತೆ ಕುಚ್ ನೈತೆ. ಬಾಬಾ ಹೇಳ್ತಾರೆ ಶಾಸ್ತ್ರದಲ್ಲಿನೂ ಕೂಡ ಓದ್ತಿದ್ರು, ಆದರೆ ಏನೂ ತಿಳ್ಕೊಂಡಿರಲಿಲ್ಲ. या बाबा खुद बैठकर रामायण भागवत आदि सुनाते थे, पंडित बन बैठते थे. ಈ ಬ್ರಹ್ಮ ಅವನ ಬಗ್ಗೆ ಹೇಳ್ತಿದ್ದಾರೆ. ಈ ಬಾಬಾ ತಾನೇ ಕೂತ್ಕೊಂಡು ರಾಮಾಯಣ ಭಾಗವತ ಎಲ್ಲ ಹೇಳ್ತಿದ್ರು, ಒಂದು ರೀತಿ ಪಂಡಿತರಾಗಿ ಕೂತ್ಕೊಂಡು ಹೇಳ್ತಿದ್ರು ಅಂತಾರೆ ಬಾಬಾ. ಅಭಿ ಸಮಸ್ತೆ ಹೊತ್ತು ಭಕ್ತಿ ಮಾರ್ಗ ಹೇ, ಭಕ್ತಿ ಅಲಗ್ ಹೇ ಜ್ಞಾನ ಅಲಗ್ ಚೀಸ್ ಹೇ. ಈಗ ತಿಳ್ಕೊಂಡಿದ್ದಾರೆ ಅದು ಭಕ್ತಿ ಮಾರ್ಗ, ಭಕ್ತಿನೇ ಬೇರೆ ಜ್ಞಾನನೇ ಬೇರೆ. ಬಾಪ್ ಕತೆ ತುಮ್ ಕಾಮ್ ಚಿತಾ ಪರ್ ಬೈಟ್ ಸಬ್ ಕಾಲೆ ಬನ್ ಗಯೆ ಹೋ. ಶ್ರೀ ಕೃಷ್ಣ ಕೋ ಭಿ ಶ್ಯಾಮ್ ಸುಂದರ್ ಕತೆ ಹೇನ. ಶುಭಾಬ ಹೇಳ್ತಿದ್ದಾರೆ ನೀವು ಕಾಮಚಿತೆಯ ಮೇಲೆ ಕೂತ್ಕೊಂಡು ಎಲ್ಲರೂ ಕಪ್ಪಾಗ್ಬಿಟ್ಟಿದ್ದೀರಾ. ಶ್ರೀಕೃಷ್ಣನಿಗೂ ಕೂಡ ಶ್ಯಾಮ ಸುಂದರ ಅಂತ ಹೇಳ್ತಾರಲ್ವ. ಪೂಜಾರಿ ಲೋಗ್ ಅಂಧಶ್ರದ್ಧಾಲು ಹೇ, ಕಿತ್ನಿ ಭೂತ ಪೂಜಾ ಹೇ. ಬಾಬಾ ಹೇಳ್ತಾರೆ ಪೂಜಾರಿಗಳೆಲ್ಲ ಎಷ್ಟು ಅಂಧಶ್ರದ್ಧೆ ಉಳ್ಳವರಾಗಿದ್ದಾರೆ, ಎಷ್ಟೆಲ್ಲ ಭೂತ ಪೂಜೆ ಮಾಡ್ತಾರೆ. ಶರೀರ ಕಿ ಪೂಜಾ ಗೋಯ ಪಾಂಚ ತತ್ವಂ ಕಿ ಪೂಜಾ ಹೋಗೈ. ಬಾಬಾ ಹೇಳ್ತಾರೆ ಶರೀರದ ಪೂಜೆ ಅಂತಂದರೆ 5 ತತ್ವಗಳ ಪೂಜೆ ಆಯಿತು. इसको कहा जाता है व्यभिचारी पूजा. भक्ति पहले अव्यभिचारी थी, एक शिव की ही होती थी. ಶುಭಾಬ ಹೇಳ್ತಾರೆ ಇದಕ್ಕೆ ಹೇಳಲಾಗ್ತದೆ ವ್ಯಭಿಚಾರಿ ಪೂಜೆ ಅಂತ. ಭಕ್ತಿನೂ ಕೂಡ ಮೊದಲು ಅವ್ಯಭಿಚಾರಿ ನಡೀತಾ ಇತ್ತು, ಒಬ್ಬ ಶಿವನ ಪೂಜೆನೇ ನಡೀತಾ ಇತ್ತು. ಅಭಿ ತೋ ದೇಖೋ ಕ್ಯಾ ಕ್ಯಾ ಪೂಜಾ ಹೋತಿ ರಹತಿ ಹೈ, ಬಾಪ್ ವಂಡರ್ ಭಿ ದಿಕ್ಕಾತೆ ಹೈ, ನಾಲೆಜ್ ಭಿ ಸಮझा ರಹೆ ಹೈ. ಈಗಂತೂ ನೋಡಿ ಏನೇನು ಪೂಜೆ ನಡೀತಿದೆ ಅಂದರೆ ಬಾಬಾ ನಮಗೆಲ್ಲ ಒಂದು ಅದ್ಭುತವನ್ನು ತೋರಿಸ್ತಾರೆ, ಜ್ಞಾನನೂ ಕೂಡ ತಿಳಿಸ್ಕೊಡ್ತಿದ್ದಾರೆ. ಕಾಂಟೋ ಸೆ ಫೂಲ್ ಬನಾ ರಹೆ ಹೈ, ಉನ್ಕೋ ಕಹತೆ ಹಿ ಹೈ ಗಾರ್ಡನ್ ಆಫ್ ಫ್ಲವರ್ಸ್. ಮುಳ್ಳಿಂದ ಹೂವನ್ನು ಮಾಡ್ತಿದ್ದಾರೆ ಬಾಬಾ, ಅದಕ್ಕೆ ಹೇಳಲಾಗ್ತದೆ ಹೂವಿನ ತೋಟ ಅಂತ. कराची में पहरे पर एक पठान रहता था, वह भी ध्यान में चला जाता था. कहता था हम बहिश्त में गया, खुदा ने हमको फूल दिया. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಕರಾಚಿಯಲ್ಲಿ ಒಬ್ಬ ಪಠಾನ್ ಅಂದರೆ ಅವನು ಪಹರೆ ಕಾವಲು ಕಾಯ್ತಿದ್ದ, ಅವನು ಧ್ಯಾನದಲ್ಲಿ ಹೋಗ್ಬಿಡ್ತಿದ್ದಂತೆ, ಹೇಳ್ತಿದ್ದಂತೆ ನಾನು ಸ್ವರ್ಗಕ್ಕೆ ಹೋದೆ ಅಂತ, ಖುದಾ ನನಗೆ ಹೂ ಕೊಟ್ಟ ಅಂದರೆ ಪರಮಾತ್ಮ ನನಗೆ ಹೂ ಕೊಟ್ಟ ಅಂತ ಹೇಳ್ತಿದ್ದಂತೆ. ಉನ್ಕೋ ಬಡಾ ಮಜಾ ಆತಾತ, ವಂಡ್ರ ಹೇನಾ ಒತ್ತು 7 ವಂಡರ್ಸ್ ಕತೆ ಹೇ. ಬಾಬಾ ಹೇಳ್ತಾರೆ ಭಾಳ ಮಜಾ ಬರ್ತಿತ್ತಂತೆ ಅವನಿಗೆ. ಆಶ್ಚರ್ಯ ಅಲ್ವಾ, ಅವರು 7 ಅದ್ಭುತಗಳನ್ನು ತೋರಿಸ್ತಾರೆ. ವಾಸ್ತವಮೇ ವಂಡರ್ ಆಫ್ ದಿ ವರ್ಲ್ಡ್ तो ಸ್ವರ್ಗ ಹೇ ಯ ಕಿಸ್ಕೋ ಭಿ ಪತಾ ನೈ ಹೇ. ಹಾಗೆ ನೋಡಿದರೆ ಎಲ್ಲಕ್ಕಿಂತ ಅದ್ಭುತವಾದದ್ದು ಅಂದರೆ ಸ್ವರ್ಗ, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ತುಮೆ ಕಿತ್ನಾ ಫಸ್ಟ್ ಕ್ಲಾಸ್ ಜ್ಞಾನ ಮಿಲಾ ಹೇ, ತುಮಕೋ ಕಿತ್ನಿ ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ ನಿಮ್ಗೆ ಎಷ್ಟು ಫಸ್ಟ್ ಕ್ಲಾಸ್ ಜ್ಞಾನ ಸಿಕ್ಕಿದೆ, ನಿಮ್ಗೆ ಎಷ್ಟು ಖುಷಿ ಆಗಬೇಕು. ಕಿತ್ನಾ ಹೈಯೆಸ್ಟ್ ಬಾಪ್ ದಾದಾ ಹೇ ಅವ್ರು ಕಿತ್ನಾ ಸಿಂಪಲ್ ರಹತೆ ಹೇ. ಬಾಬಾ ಹೇಳ್ತಾರೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಬಾಪ್ ದಾದಾ ಅಷ್ಟೇ ಸಾಧಾರಣವಾಗಿ ಇರ್ತಾರೆ. ಬಾಪ್ ಕಿ ಹಿ ಮಹಿಮಾ ಗಾಯಿ ಜಾತಿ ಹೇ, ವ ನಿರಾಕಾರ ನಿರಹಂಕಾರಿ ಹೇ. ತಂದೆಗೆ ಮಹಿಮೆ ಮಾಡಲಾಗ್ತದೆ. ಶಿವಬಾಬಾ ನಿರಾಕಾರ
निरहंकारी। बाप को तो आकर सेवा करनी है ना, ತಂದೆ ಅಂತೂ ಬಂದು ಸೇವೆ ಮಾಡಬೇಕಲ್ವಾ। बाप हमेशा बच्चों की सेवा कर, उनको तन दौलत बाप हमेशा बच्चों की सेवा कर, उनको धन दौलत दे खुद ವಾನಪ್ರಸ್ಥ ಅವಸ್ಥಾ ಲೇ ಲೇತೆ हैं। ಇಲ್ಲಿ ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಪರಮಾತ್ಮ ನಾವು ಮಕ್ಕಳ ಸೇವೆ ಮಾಡಿ ಅವರಿಗೆ ದುಡ್ಡು ಕೊಡಬೇಕು, ಸಂಪತ್ತು ಕೊಡಬೇಕು, ಏನು ಕೊಡಬೇಕು ಎಲ್ಲವನ್ನು ಸ್ವಯಂ ಕೊಟ್ಟು ತಾನು ಮಾತ್ರ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗ್ಬಿಡ್ತಾರೆ। ಬಚ್ಚೋं को माथे पर चढ़ाते, ಬಾಬಾ ನಮ್ಮನ್ನು ತನ್ನ ತಲೆ ಮೇಲೆ ಏರಿಸ್ಕೊಂಡಿದ್ದಾರೆ। तुम बच्चे विश्व के मालिक बनते हो, स्वीट होम में जाकर फिर स्वीट बादशाही आकर लेंगे। बाप कहते हैं हम तो बादशाही नहीं लेंगे। ಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಮಧುರವಾದ ಮನೆಗೆ ಹೋಗಿ ನಂತರ ಮಧುರವಾದ ರಾಜ್ಯಭಾಗ್ಯದಲ್ಲಿ ಬಂದು ಬಾಬಾ ಹೇಳ್ತಾರೆ ನಾನಂತೂ ರಾಜ್ಯಭಾಗ್ಯ ಪಡ್ಕೊಳ್ಳೋದಿಲ್ಲ, ಅಂದರೆ ನೀವು ಫಸ್ಟು ಮಧುರವಾದ ಮನೆಗೆ ಹೋಗ್ತೀರಾ, ಆಮೇಲೆ ಮಧುರವಾದ ರಾಜ್ಯಭಾಗ್ಯವನ್ನು ಪಡ್ಕೊಳ್ತೀರಾ, ನಾನಂತೂ ರಾಜ್ಯಭಾಗ್ಯ ಪಡ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ। सच्चा निष्काम सेवादारी तो एक बाप ही है, सत्य निष्काम सेवादारी ಒಬ್ಬ ತಂದೆನೇ ಆಗಿದ್ದಾರೆ। तो बच्चों को कितनी खुशी रहनी चाहिए, परंतु माया बुला देती है। ಆದರೆ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ, ಆದರೆ ಏನು ಮಾಡೋದು, ಮಾಯೆ ಮರೆಸ್ಬಿಡ್ತದೆ। इतने बड़े बाप दादा को भूलना थोड़ी ही चाहिए, दादा की मिल्कियत का कितना फखूर रहता है। ಬಾಬಾ ಹೇಳ್ತಾರೆ ಇಂತಹ ಶ್ರೇಷ್ಠನಾಗಿರುವಂಥ ಬಾಪ್ ದಾದಾರವರನ್ನು ಮರಿಬೇಕೇನು, ದಾದನ ಆಸ್ತಿಗೂ ಎಷ್ಟು ನಶೆ ಇರ್ತದಲ್ವ, ಅಜ್ಜನ ಆಸ್ತಿಗೂ ಎಷ್ಟು ನಶೆ ಇರ್ತದೆ। ತುಮಕೋ ತೋ ಶಿವಬಾಬಾ ಮಿಲಾ ಹೈ, ಉನ್ಕಿ ಮಿಲ್ಕಿಯತ್ ಹೈ। ಈಗ ನಮಗಂತೂ ಶಿವಬಾಬಾ ಸಿಕ್ಕಿದ್ದಾರೆ, ಅವ್ರದ್ದು ಆಸ್ತಿ ನಮಗೆ ಸಿಗ್ತದೆ। ಬಾಪ್ ಕತೆ ಮುಜೆ ಯಾದ್ ಕರು ಅವ್ರ ದೈವಿ ಗುಣ ಧಾರಣ ಕರು। ಇಲ್ಲಿ ಬಾಬಾ ಹೇಳ್ತಾರೆ ನನ್ನ ನೆನ್ಪು ಮಾಡಿ ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ, असुरी गुणों को निकाल देना चाहिए। गाते भी है मुझ निर्गुण हारे में कोई गुण नहीं। ಬಾಬಾ ಹೇಳ್ತಾರೆ ನಿಮ್ಮೊಳಗಿರುವಂತಹ ಎಲ್ಲ ಅಸುರಿ ಗುಣಗಳನ್ನು ತೆಗೆದುಹಾಕ್ಕೊಳ್ಳಿ ಅಂತ ಗಾಯನ ಮಾಡ್ತಾರೆ। ನಾವು ನಿರ್ಗುಣರು, ನಮ್ಮ ಹತ್ರ ಯಾವ ಗುಣನೂ ಇಲ್ಲ, ನಿರ್ಗುಣ ಸಂಸ್ಥಾ ಭೀ ಹೇ, ಅಬ್ ಅರ್ಥ ತೋ ಕೊಯ್ ಸಮಸ್ತೆ ನೈ ಹೇ। ಬಾಬಾ ಹೇಳ್ತಾರೆ ನಿರ್ಗುಣ ಎನ್ನುವಂಥ ಒಂದು ಸಂಸ್ಥೆನೂ ಇದೆ, ಆದರೆ ಅದರ ಅರ್ಥವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ। ನಿರ್ಗುಣ ಅರ್ಥಾತ್ ಕೊಯ್ ಗುಣ ನಾಹಿ। ಬಾಬಾ ಹೇಳ್ತಾರೆ ನಿರ್ಗುಣರು ಅಂದರೆ ಯಾವುದೇ ಗುಣ ಇಲ್ಲ ಅಂತ, परंतु वह समझते थोड़े ही है। तुम बच्चों को बाप एक ही बात समझाते हैं, बोलो हम तो भारत की सेवा में है। ಬಾಬಾ ಹೇಳ್ತಾರೆ ಆದರೆ ಅವ್ರು ಏನೂ ತಿಳ್ಕೊಂಡೇ ಇಲ್ಲ। ನೀವು ಮಕ್ಕಳಿಗೆ ಬಾಬಾ ಒಂದು ಮಾತನ್ನು ತಿಳಿಸ್ಕೊಡ್ತಾರೆ, ಎಲ್ರಿಗೂ ನೀವು ಹೇಳಿ ನಾವು ಭಾರತದ ಸೇವೆಯಲ್ಲಿದ್ದೀವಿ ಅಂತ। ಜೋ ಸಬ್ಕಾ ಬಾಪೂಜಿ ಹೇ ಹಮ್ ಉನ್ಕಿ ಶ್ರೀಮತ್ ಪರ್ ಚಲ್ತೆ ಹೇ। ಇಡೀ ಜಗತ್ತಿಗೆ ಒಬ್ಬ ಬಾಪೂಜಿ ಇದ್ದಾರೆ, ಅವರೇ ಸತ್ಯ ಪರಮಾತ್ಮ ಆಗಿದ್ದಾರೆ, ಅವ್ರ ಶ್ರೀಮತದಂತೆ ನಾವು ನಡೀತಿದ್ದೀವಿ। ಶ್ರೀಮದ್ ಭಗವದ್ಗೀತಾ ಗಾಯಿ ಹುಯಿ ಹೇ, ಶ್ರೀಮದ್ ಭಗವದ್ಗೀತೆ ಅನ್ನೋದನ್ನು ಗಾಯನ ಮಾಡಲಾಗ್ತದೆ। अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते। बाबा गुड मॉर्निंग, शुक्रिया बाबा शुक्रिया। धारणा के लिए मुख्य सार, जैसे हाईएस्ट बाप दादा सिंपल रहते हैं, ऐसे बहुत बहुत सिंपल निराकारी और निरहंकारी बनकर रहना है। ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ ಹೇಗೆ ಶ್ರೇಷ್ಠಾತಿ ಶ್ರೇಷ್ಠನಾಗಿರುವಂಥ ಬಾಪ್ ದಾದಾ ಎಷ್ಟು ಸಾಧಾರಣವಾಗಿರ್ತಾರೆ, ಹಾಗೆಯೇ ಬಹಳ ಬಹಳ ಸಿಂಪಲ್, ನಿರಾಕಾರಿ ಮತ್ತು ನಿರಹಂಕಾರಿಯಾಗಿರಬೇಕು ಅಂತಾರೆ ಬಾಬಾ। ಬಾಪ್ ದ್ವಾರ जो फर्स्ट क्लास ज्ञान मिला है उसका चिंतन करना है। ತಂದೆಯ ಮೂಲಕ ಯಾವ ಫಸ್ಟ್ ಕ್ಲಾಸ್ ಜ್ಞಾನ ಸಿಕ್ಕಿದೆ ಅದರ ಚಿಂತನೆ ಮಾಡಬೇಕು। सेकंड ड्रामा जो हूबहू रिपीट हो रहा है, इसमें बेहद का पुरुषार्थ कर बेहद सुख की प्राप्ति करनी है। ಬಾಬಾ ಹೇಳ್ತಿದ್ದಾರೆ ನಾಟಕದಲ್ಲಿ ಯಾವುದು ಹೂಬಹು ರಿಪೀಟ್ ಆಗ್ತಿದೆಯೋ ಅದರಲ್ಲಿ ಬೇಹದ್ದಿನ ಪುರುಷಾರ್ಥ ಮಾಡಿ ಬೇಹದ್ದಿನ ಸುಖದ ಪ್ರಾಪ್ತಿ ಮಾಡ್ಕೊಳ್ಬೇಕು। ಕಬಿ ಡ್ರಾಮಾ ಕ ರುಕ್ ನೈ ಜಾನ ಹೈ। ಬಾಬಾ ಹೇಳ್ತಾರೆ ಎಂದಿಗೂ ನಾಟಕ ಅಂತ ನಿಂತ್ಕೊಳ್ಬಾರ್ದು, ಪ್ರಾರಬ್ಧಕ್ಕೆ ಲಿಯೇ ಪುರುಷಾರ್ಥ ಜರೂರ್ ಕರ್ನಾ ಹೈ, ಪ್ರಾರಬ್ಧಕ್ಕೋಸ್ಕರ ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು। वरदान अव्यक्त स्वरूप की साधना द्वारा पावरफुल वायुमंडल बनाने वाले अव्यक्त फरिश्ता भव।
ಬಾಬಾ ವರದಾನ ಕೊಡ್ತಾರೆ, ಅವ್ಯಕ್ತ ಸ್ವರೂಪದ ಸಾಧನೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲ ರೂಪಿಸುವಂತಹ ಅವ್ಯಕ್ತ ಫರಿಸ್ತಾ ಆಗಿರಿ। वायुमंडल को पावरफुल बनाने का साधन है अपने ಅವ್ಯಕ್ತ ಸ್ವರೂಪ की ಸಾಧನ। ಬಾಬಾ ಹೇಳ್ತಾರೆ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡುವಂತಹ ಸಾಧನವಾಗಿದೆ ತಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ। इसका बार बार अटेंशन रहे क्योंकि जिस बात की साधना की जाती है उसी बात का ध्यान रहता है। ಬಾಬಾ ಹೇಳ್ತಾರೆ ಇದನ್ನು ಬಾರಿ ಬಾರಿ ನಾವು ಗಮನ ಕೊಡಬೇಕು, ಯಾಕೆಂದರೆ ಯಾವ ಮಾತಿನ ಸಾಧನೆ ಮಾಡಲಾಗ್ತದೋ ಆ ಮಾತಿನ ಕಡೆ ಗಮನ ಇರ್ತದೆ। तो अव्यक्त स्वरूप की साधना अर्थात बार बार अटेंशन की तपस्या चाहिए। ಅದಕ್ಕೆ ಅವ್ಯಕ್ತ ಸ್ವರೂಪದ ಸಾಧನೆ ಅಂದರೆ ಬಾರಿ ಬಾರಿ ಗಮನ ಕೊಡುವಿಕೆಯ ಒಂದು ತಪಸ್ಸು ಬೇಕು ಅಂತಾರೆ ಬಾಬಾ। इसलिए अव्यक्त फरिश्ता भाव के वरदान को स्मृति में रख शक्तिशाली वायुमंडल बनाने की तपस्या करो। ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಅವ್ಯಕ್ತ ಫರಿಸ್ತಾ ಭಾವದ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಶಕ್ತಿಶಾಲಿ ವಾಯುಮಂಡಲವನ್ನು ರೂಪಿಸುವಂತಹ तपस माड़ी अंत। तो आपके सामने जो भी आएगा वह व्यक्त और व्यर्थ बातों से परे हो जाएगा। आवाग निम्मेदुरुगಡೆ ಯಾರೇ ಕೂಡ ಬಂದ್ರೂ ಕೂಡ ವ್ಯಕ್ತ ಮತ್ತು ವ್ಯರ್ಥ ಮಾತುಗಳಿಂದ दूर ಆಗಿಬಿಡ್ತಾರೆ। स्लोगन, सर्वशक्तिमान बाप को प्रत्यक्ष करने के लिए एकाग्रता की शक्ति को बढ़ाओ। ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ। जगत्तिगे सकाश कोडुवंतद्दु। जैसे अपने स्थूल कार्य के प्रोग्राम को दिनचर्या प्रमाण सेट करते हो ऐसे अपनी मनसा समर्थ स्थिति का प्रोग्राम सेट करो। बाबा ಇಲ್ಲಿ ಹೇಳ್ತಾರೆ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಮನ್ನು ಅದರ ದಿನಚರ್ಯವನ್ನು ಆ ಪ್ರಮಾಣದಲ್ಲಿ ನೀವು ಸೆಟ್ ಮಾಡ್ಕೊಳ್ತೀರಾ, ಅದೇ ರೀತಿ ತಮ್ಮ ಮನಸ್ಸನ್ನು ಸಮರ್ಥ ಸ್ಥಿತಿಯಲ್ಲಿ ಆ ಪ್ರೋಗ್ರಾಮ್ನಲ್ಲಿ ಸೆಟ್ ಮಾಡ್ಕೊಳ್ಳಿ। जितना अपने मन को समर्थ संकल्पों में बिजी रखेंगे तो मन को अपसेट होने का समय ही नहीं मिलेगा। ಬಾಬಾ ಏನು ಹೇಳ್ತಾರೆ ಅಂದರೆ ಎಷ್ಟೆಷ್ಟು ನಿಮ್ಮ ಮನಸ್ಸನ್ನು ಸಮರ್ಥ ಅಂದರೆ ಶಕ್ತಿಶಾಲಿ ಸಂಕಲ್ಪಗಳಲ್ಲಿ ಬ್ಯುಸಿ ಇಟ್ಕೊಳ್ತೀರಾ ಅಷ್ಟು ಮನಸ್ಸು ಅಪ್ಸೆಟ್ ಆಗಲಿಕ್ಕೆ ಸಮಯನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ। ಮನ್ ಸದಾ ಸೆಟ್ ಅರ್ಥಾತ್ ಏಕಾಗ್ರ है तो ಸ್ವತಃ अच्छे ವೈಬ್ರೇಷನ್ ಫೈಲ್ತೆ हैं। ಬಾಬಾ ಹೇಳ್ತಾರೆ ಮನಸ್ಸು ಸದಾ ಸೆಟ್ ಅಂದರೆ ಏಕಾಗ್ರವಾಗಿದೆ ಅಂದರೆ ಸ್ವತಃ ಒಳ್ಳೆ ವೈಬ್ರೇಷನ್ ಹರಡಿಸ್ತದೆ, ಸೇವಾ ಹೊತ್ತಿಗೆ ಆವಾಗ ಅದು ಸೇವೆ ಮಾಡ್ತದೆ ಅಂತಾರೆ ಬಾಬಾ। ಈ ರೂಪದಲ್ಲಿ ನಮ್ಮ ಮನಸ್ಸನ್ನು ಶಕ್ತಿಶಾಲಿ ವೈಬ್ರೇಷನ್ ಅಂದರೆ ಆ ರೀತಿ ಒಳ್ಳೆಯ ಸಂಕಲ್ಪಗಳನ್ನು ತುಂಬಿಕೊಂಡು ಅನೇಕ ಆತ್ಮಗಳಿಗೆ ನಾವು ಆ ವೈಬ್ರೇಷನ್ ಹರಡಿಸ್ಬೇಕು ಅನ್ನೋ ಮಾತನ್ನು ಬಾಬಾ ನಮಗಿಲ್ಲಿ ತಿಳಿಸ್ಕೊಡ್ತಾರೆ। ಅಚ್ಚಾ, ಓಂ ಶಾಂತಿ। ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾನಿ, ಬಂದು ನಿಂತೆಯಾ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ನನ್ನ ಕೈಯ ಹಿಡಿದು ನೀನು ನನ್ನ
ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ ದುಃಖದಿಂದ ದೂರ ಮಾಡಲು ನೀನು ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ನಿನ್ನ ಅರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ ಚಂದದಿಂದ ಆಡಿ ಪಾಡಿ ಚಂದದಿಂದ ಆಡಿ ಪಾಡಿ ಕುಣಿಸ ಬಂದೆಯ ಮುಕ್ತಿ ಜೀವನ್ ಮುಕ್ತಿ ಪಾಠ ಕಲಿಸ ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯ ನೀ ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶ
ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮಹಿಮೆ ಹಾಡುವರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು ಎಂದು ನಿನ್ನ ಪಡೆದೆನು ನಾ
ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೂ ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. 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 ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ
ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ ಶಿವ ಬಾಬಾ